ರಾಜಣ್ಣ ಮತ್ತು ಮುನಿರತ್ನ ನಡುವೆ ಮಂಪರು ಪರೀಕ್ಷೆಯ ಫೈಟ್. ಮುನಿರತ್ನ ಮಂಪರು ಪರೀಕ್ಷೆ ಮಾತಿಗೆ ರಾಜಣ್ಣ ಕೆಂಡಾಮಂಡಲರಾಗಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಅವರನ್ನ ಮಂಪರು ಪರೀಕ್ಷೆಗೊಳಪಡಿಸಬೇಕು ಅಂತ ಮುನಿರತ್ನ ಮಾತಿಗೆ ರಾಜಣ್ಣ ಕೆಂಡಾಮಂಡಲರಾಗಿದ್ದು, ಮೊದಲು ಅವರನ್ನೇ ಮಂಪರು ಪರೀಕ್ಷೆ ಮಾಡೋಣ, ಯಾಕಂದ್ರೆ ಮೊದಲೆಲ್ಲ ಅವರ ಜೊತೆಗಿದ್ದರಲ್ವಾ, ಬಹಳ ಹತ್ತಿರದಲ್ಲಿದ್ದವರು ಅವರನ್ನೇ ಪರೀಕ್ಷೆ ಮಾಡ್ಲಿ ಅಂತ ಮುನಿರತ್ನ ಮಾತಿಗೆ ಕಾಲೆಳೆದಿದ್ದಾರೆ ಸಚಿವ ಕೆಎನ್ ರಾಜಣ್ಣ. ಸಚಿವ ರಾಜಣ್ಣಗೆ ಮತ್ತೆ ಸವಾಲ್ ಹಾಕಿದ್ದಾರೆ ಶಾಸಕ ಮುನಿರತ್ನ. ಈ ರೀತಿ ಟಾಕ್ ವಾರ್ ಮುಂದುವರೆದಿದೆ. ಏಟಿಗೆ ಎದುರೇಟು ಕೊಟ್ಟಿದ್ದಾರೆ. ರಾಜಣ್ಣ ಹೇಳಿದ್ದೇನು, ಮುನಿರತ್ನ ತಿರುಗೇಟೇನು ಕೇಳಿ. ರಾಜಣ್ಣ ಅವರು ಏನು ಹೇಳಿದ್ದಾರೆ, 48 ಜನ ಜಡ್ಜ್ಗಳಿದ್ದಾರೆ ಮತ್ತು ರಾಜಕಾರಣಿಗಳಿದ್ದಾರೆ. ರಾಜಣ್ಣ ಅವ್ರನ್ನ ಕರ್ಕೊಂಡೋಗಿ ಫಸ್ಟು ಸುಮೋಟೋ ಕೇಸ್ ಬುಕ್ ಮಾಡಿಕೊಂಡು ಮಂಪರ್ ಪರೀಕ್ಷೆಗೆ ಹಾಕಿ ಆ 48 ಜನ ಯಾರು ಅನ್ನೋದು ಅವರಿಂದ ಬಾಯಿ ಬಿಡಿಸ್ಬೇಕು. ಇದು ವಿಧಾನಸಭೆ ಒಳಗಡೆ ಕೊಟ್ಟಿರೋಂಥ ಹೇಳಿಕೆ. ಇದನ್ನು ಸುಮೋಟೋ ಬುಕ್ ಮಾಡಬೇಕು. 48 ಜನ ಏನು ಹುಡುಗಾಟ ಅಲ್ಲ. ಇದನ್ನು ಹಿಂಗೆ ನಾವು ಮುಚ್ಚಿಟ್ರೆ ಇನ್ನೂ ನಾಳೆ ಏನೇನು ಬೇಕಾದ್ರೂ ಆಗ್ಬೋದು. ಇದನ್ನು ಮುಚ್ಚಿಡೋಂಥ ವಿಷಯ ಅಲ್ಲ, ಎಲ್ಲ ಹೊರಗಡೆ ಬರಬೇಕು. ಒಟ್ಟಿನಲ್ಲಿ ರಾಜಣ್ಣವರು ಸುಮೋಟೋ ಕೇಸ್ ಬುಕ್ ಮಾಡಿ ಮಂಪರ್ ಪರೀಕ್ಷೆಗೆ ಹಾಕಿ 48 ಜನದ್ದು ಹೊರಗಡೆ ತೆಗಿಬೇಕು. ಇದರಿಂದ ಡಿ.ಕೆ. ಶಿವಕುಮಾರ್ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿ ಯಾರು ಮುನಿರತ್ನವರು ಅದು ನನಗೆ ಗೊತ್ತಿಲ್ಲಪ್ಪ. ನಿಮ್ಮನ್ನ ಮಂಪರು ಪರೀಕ್ಷೆ ಒಳಪಡಿಸಿದ್ರೆ ಸತ್ಯ ಒಳಗಡೆ ಬರುತ್ತೆ ಅಂತೇಳಿ ಹೇಳಿದ್ರು. ಫಸ್ಟ್ ಅವ್ರನ್ನೇ ಮಾಡೋಣ, ಯಾಕೆಂದ್ರೆ ಅವ್ರು ಭಾಳ ಮೊದಲೆಲ್ಲ ಅವ್ರ ಜೊತೆಲ್ಲ ಇದ್ರಲ್ಲ ಭಾಳ ಹತ್ರದಲ್ಲಿ, ಅದರಿಂದ ಅವ್ರನ್ನೇ ಮಂಪರು ಪರೀಕ್ಷೆಗೆ ಒಳಪಡಿಸ್ಲಿ. ರಾಜಣ್ಣ ಅವರು ಹೇಳಿದ್ದಾರೆ, ಈಗ ಮಂಪರು ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಾವು ಮಂಪರು ಪರೀಕ್ಷೆಗೆ ಬರಲಿ ಅಂತ ಅವರ ಆಹ್ವಾನ. ಅಂತೂ ರಾಜಣ್ಣವ್ರು ಒಪ್ಕೊಂಡ್ರಲ್ಲ, ಅದು ಭಾಳ ಸಂತೋಷದ ವಿಷಯ. ಅವ್ರನ್ನ ಮಂಪರ್ ಪರೀಕ್ಷೆಗೆ ಹಾಕೋದು ಒಪ್ಕೊಂಡಿದ್ದಾರೆ. ನನ್ನನ್ನು ಮಂಪರ್ ಪರೀಕ್ಷೆಗೆ ಹಾಕಬೇಕು ಅಂತ ಕೇಳಿದ್ದಾರೆ. ಖಂಡಿತವಾಗ್ಲೂ ಅವ್ರು ಹೇಳಿರೋದು ಒಳ್ಳೆಯದೇನೆ. ಆದರೆ ರಾಜಣ್ಣ ಅವರು ನನಗೆ ಮಂಪರ್ ಪರೀಕ್ಷೆ ಹಾಕೋಂಥ ಅವಶ್ಯಕತೆ ಏನೂ ಇಲ್ಲ. ರಾಜಣ್ಣವರು ನೇರವಾಗಿ ಒಂದು ವಾಹಿನಿ, ಎಲ್ಲ ಒಂದು ವಾಹಿನಿಗಳಿಗೆ ಕರೆದು ಒಂದು ಕಡೆ ನನ್ನ ಜೊತೆಯಲ್ಲಿ ಕುಂತ್ಕೊಂಡ್ರೆ ಮಂಪರ್ ಪರೀಕ್ಷೆಗೆ ಹಾಕದೇನೆ ನಾನು ಎಲ್ಲ ಹೇಳೋಕ್ಕೂ ಸಿದ್ಧವಾಗಿದ್ದೀನಿ. ನನಗೆ ಮಂಪರ್ ಪರೀಕ್ಷೆ ಅವಶ್ಯಕತೆ ಇಲ್ಲ. ನಾನು ಯಾವ ರೀತಿ ಬಹಿರಂಗವಾಗಿ ನಾನು ಮಾತನಾಡ್ತೀನಿ ಅಂತ ಹೇಳ್ತೀನೋ, ರಾಜಣ್ಣವರು ನಂತರನೇ ಮಂಪರ್ ಪರೀಕ್ಷೆಗೆ ಹಾಕದೇನೆ 48 ಜನದ್ದು ಮಾಹಿತಿ ನಾನು ಕೊಡ್ತೀನಿ ಅಂತ ಹೇಳುವಾಗ ಅದು ಒಂದು ಸತ್ಯವಾಗಿರೋಂಥ ಮಾತಾಗತ್ತೆ. ನನಗೂ ಮಂಪರ್ ಪರೀಕ್ಷೆ ಬೇಡ, ಅವ್ರಿಗೂ ಮಂಪರ್ ಪರೀಕ್ಷೆ ಬೇಡ. ಇಬ್ಬರು ಒಟ್ಟಿಗೆ ಏನೇನಿದೆ ಇಬ್ಬರು ಒಟ್ಟಿಗೆ ಹೇಳಕ್ಕೆ ಸಿದ್ಧವಾಗಿದ್ದೀವಿ. ಅದಕ್ಕೆ ಒಂದು ವೇದಿಕೆ ಸಿದ್ಧ ಮಾಡಿದ್ರೆ ನಾನು ಬರೋಕ್ಕೆ ಸಿದ್ಧವಾಗಿದ್ದೀನಿ.